ಅಂತನೂ ವೇದವಾಕ್ಯವನ್ನು ನಾವು ನೋಡಿದೀವಿ. ಹಳೆ ಒಡಂಬಡಿಕೆಯಲ್ಲಿ ಹಬಕ್ಕೂಕ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ 3ನೇ ಅಧ್ಯಾಯದಲ್ಲಿಯ ವಾಕ್ಯ 17-18ನೇ ವಾಕ್ಯದಲ್ಲಿ ಓದಿರ್ತಕ್ಕಂಥ ತಿರುಳು, ಅದರ ಆ ವಾಕ್ಯಕ್ಕೂ ಇವತ್ತಿನ ಸಂದೇಶಕ್ಕೂ ಮತ್ತು ಎರಿಕೋ ಊರನ್ನು ದಾಟಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಳ್ಳನ ಅಟ್ಯಾಕ್ ಮಾಡ್ತಾರಲ್ಲ, ಗೊತ್ತಿದೆಯಲ್ಲ, ಎಲ್ಲರಿಗೂ ಗುರ್ತಿದೆ, ಹೌದಲ್ಲ? ಇದಕ್ಕೂ ಯಾವ ರೀತಿಯಿಂದ ತಾಳೆ ಬಂದಿದೆ, ಯಾವ ರೀತಿಯಿಂದ ಸಂಬಂಧವನ್ನು ಕಲ್ಪಿಸಿಕೊಂಡಿದೆ ಅಂತನ್ನುವುದರ ಬಗ್ಗೆ ನಾನು ನಿಮ್ಮನ್ನು ಇವತ್ತಿನ ವಾಕ್ಯದಲ್ಲಿ ನಿಮಗೆ ಹೇಳಲಿಕ್ಕಿದ್ದೇನೆ. ಕ್ರಿಸ್ತನು ನಮ್ಮೊಳಗಿದ್ದರೆ ನಮ್ಮ ಜೀವಿತ ಹೇಗಿರ್ತದೆ? ನಾವೆಲ್ಲರೂ ಕ್ರೈಸ್ತರು. ದೀಕ್ಷಾ ಸ್ನಾನ ಹೊಂದಿ ನಾವು ಕ್ರೈಸ್ತರಾಗಿದ್ದೇವೆ. ಆಲಯಕ್ಕೆ ಬಂದು ಸಾಕ್ಷೀಕರಿಸಿ ನಾವು ಕ್ರೈಸ್ತರಾಗಿದ್ದೇವೆ. ಕ್ರಿಸ್ತನ ಸಭೆಯಲ್ಲಿ ಎಣಿಸಿಕೊಂಡು ನಾವು ಕ್ರೈಸ್ತರಾಗಿದ್ದೇವೆ. ಆದರೆ ನಮ್ಮ ಜೀವಿತ ಹೇಗಿದೆ? ನಾನು ಯಾವ ರೀತಿಯಿಂದ ಜೀವನ ಮಾಡ್ತಾ ಇದ್ದೇನೆ? ಕ್ರಿಸ್ತನು ನನ್ನೊಳಗೆ ಇದ್ದಾನ ಅಥವಾ ಇಲ್ವಾ? ನಾನು ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಇವತ್ತು ನಿಮ್ಮ ಕುಟುಂಬಗಳು ಹೇಗಿವೆ ಅಂತೇಳಿ ನಾನು ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ ನಮ್ಮನ್ನು ನಾವೇ ತಿಳ್ಕೊಳ್ಬೇಕು. ನಾನು ಹೇಳ್ತಕ್ಕಂಥ ವಾಕ್ಯಕ್ಕೆ, ನಾನು ನುಡಿತಕ್ಕಂಥ ಈ ವಾಕ್ಯಕ್ಕೆ ನಿಮ್ಮ ಕುಟುಂಬ ಹೊಂದಿಕೊಂಡಿದೆಯಾ? ಅದರಲ್ಲಿ ಅಲ್ಪವಾದರೂ ನಮ್ಮ ಕುಟುಂಬ ಅನುಸರಿಸ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿದ್ದರೆ ನಾವು ಖುಷಿ ಪಡ್ತಕ್ಕಂಥ ವಿಷಯವಾಗಿದೆ. ಆದರೆ ಇವತ್ತಿನ ವಾಕ್ಯ, ಕ್ರಿಸ್ತನು ನಿಮ್ಮೊಳಗಿದ್ದರೆ ನಿಮ್ಮ ಜೀವನ ಹೇಗಿರ್ತದೆ? ಕ್ರಿಸ್ತನು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕುಟುಂಬ ಹೇಗಿರ್ತದೆ ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಫಿಲಿಪಿಯವರಿಗೆ ಬರೆದಿರ್ತಕ್ಕಂಥ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಚನ ಈ ರೀತಿಯಿಂದ ಹೇಳ್ತದೆ ಏನಂತಂದರೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದಂತೆ ಎಣಿಸುತ್ತೇನೆ. ಏನಂತಂದರೆ, ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ ಇದ್ದಿದ್ದೀಯಾದರೆ ಬೇರೆ ಎಲ್ಲ ಜೀವಿತವನ್ನು, ಬೇರೆ ಎಲ್ಲ ಸಂಭ್ರಮ ನಮಗೆ ಶೂನ್ಯವಾಗಿ ಕಾಣಿಸ್ತದೆ ಅಂತೇಳಿ. ಯಾವಾಗ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಬಂದನೋ, ಯಾವಾಗ ಯೇಸು ಕ್ರಿಸ್ತನು ನನ್ನ ಮನೆಯಲ್ಲಿ ಬಂದನೋ, ಆವಾಗ ಯಾವುದರದ್ದು ಕೊರತೆ ಇರುವುದಿಲ್ಲ, ಯಾವುದರ ಬಗ್ಗೆ ಚಿಂತೆ ಇರುವುದಿಲ್ಲ. ಅದಕ್ಕಾಗಿ ಆ ಪ್ರವಾದಿಯಾಗಿರ್ತಕ್ಕಂಥ ಹಬಕ್ಕೂಕ ಒಂದು ವಾಕ್ಯ ಬರ್ತೇನೆ. ಏನಂತಂದರೆ 17ನೇ ವಾಕ್ಯ ನೋಡ್ರಿ, ಹಬಕ್ಕೂಕ 3:17ನೇ ವಾಕ್ಯ ನೋಡ್ರಿ. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಲತೆಗಳು ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟೆಯೊಳಗಿಂದ ಇಲ್ಲದೆ ಇದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾಗಿರ್ತಕ್ಕಂಥ ದೇವರಲ್ಲಿ ನಾನು ಆನಂದಿಸುತ್ತೇನೆ ಅಂತೇಳಿ. ನಮಗೆ ಯಾವುದೂ ಚಿಂತೆನೇ ಇಲ್ಲ. ಈ ಸಲ ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬೊಬ್ಬ ರೈತ ಚಿಂತೆ ಮಾಡಿದ ಏನಂತಂದರೆ, ಅತಿಯಾದ ಮಳೆ ಬಂತು, ಅತಿಯಾದ ಮಳೆಯಿಂದ ನಮ್ಮ ಬೆಳೆಗಳು ನಾಶವಾಗುವುದು. ಎಲ್ಲರೂ ಅಂದಿರಬೇಕಂತ ಅನಿಸ್ತದೆ. ಇಡೀ ಜಗತ್ತು, ನಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ರೈತನು ಹೇಳ್ತಾನೆ, ಅತಿವೃಷ್ಟಿಯಿಂದ ನಮ್ಮ ಹೊಲಗಳು ಬೆಳೀಲಿಲ್ಲ ಅಂತೇಳಿ. ಇವತ್ತು ಯಾರಾದರೂ ಉಪವಾಸ ಇದ್ದೀವ? ಅದೇ ನಮ್ಮ ಆಶೀರ್ವಾದ. ನಾವು ಬಳಲ್ತೇವೆ, ನಾವು ಚಿಂತೆ ಮಾಡ್ತೇವೆ, ಆದರೂ ಕೂಡ ಯಾರೂ ಉಪವಾಸ ಸಾಯೋದಿಲ್ಲ, ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡದೆ ಬಿಡೋದಿಲ್ಲ. ಈ ಸಲ ಮಳೆ ಜಾಸ್ತಿ ಬಂತೇಳಿ ಮದುವೆ ಮಾಡೋದು ಬಿಟ್ರ? ಇಲ್ಲ, ಮದುವೆಗೆ ಹೋಗೋದಾಗ್ತಾ ಇಲ್ಲ. ನಮಗೆ ಯಾರು ಕರೀತಾರೆ ಅಂತಂದರೆ ಅವುಗಳಿಗೆ ವಿಸಿಟ್ ಮಾಡೋದಾಗ್ತಾ ಇಲ್ಲ, ಅಷ್ಟು ಮದುವೆಗಳು ನಡೀತದೆ. ಆದರೆ ಇಲ್ಲಿ ದೇವರು ಯಾರ ಮನೆಯಲ್ಲಿರ್ತಾನೆ, ಯಾರ ಹೃದಯದಲ್ಲಿ ಇರ್ತಾನೆ ಅಂತಂದರೆ ಎಷ್ಟು ಅದ್ಭುತವಾಗಿ ಹೇಳ್ತದೆ. ನಿನ್ನ ಹೊಲದಲ್ಲಿರ್ತಕ್ಕಂಥ ಅಂಜೂರದ ಗಿಡ ಚಿಗುರದೇ ಇದ್ದರೆ, ಅದು ಫಲ ಕೊಡದಿದ್ದರೆ ನನಗೇನು ಚಿಂತೆ ಇಲ್ಲ ಅಂತ ಹೇಳ್ತಾನೆ. ದ್ರಾಕ್ಷಲತೆಗಳ ಹಣ್ಣು ಸಿಕ್ಕದೇ ಇದ್ದರೆ, ನನ್ನ ತೋಟ ಹಾಳು ಬಿದ್ದರೂ ಕೂಡ ನನಗೇನು ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಎಣ್ಣೆ ಮರಗಳ ಉತ್ಪತ್ತಿ, ಎಣ್ಣೆ ಕಾಳು ಗೊತ್ತಲ್ಲ, ಎಣ್ಣೆ ಮರಗಳಂತಂದರೆ ಆ ಕಡೆ ಎಣ್ಣೆ ಮರಗಳು ಅಂತಕ್ಕಂಥದ್ದು ಇಸ್ರಾಯೇಲ್ ಮತ್ತು ಯೋರ್ದಾನ್ ಆ ಕಡೆ ಇದೆ. ಆದರೆ ನಮ್ಮ ಕಡೆ ಎಣ್ಣೆ ಮರಗಳು ಯಾವುದಾಗ್ತದೆ? ಶೇಂಗಾ, ಸೂರ್ಯಪಾನ್ ಮತ್ತು ಕುಸುಬೆ, ಈ ರೀತಿಯಿಂದ ಆಗ್ತದೆ. ಅವುಗಳು ಯಾವುವು ನಮಗೆ ಫಲ ಕೊಡದೇ ಇದ್ದರೂ ಕೂಡ, ಹೊಲ ಗದ್ದೆಗಳಲ್ಲಿ ನಾವು ಕವಳೆ ಭತ್ತ ಬೆಳೆಯದೇ ಇದ್ದರೂ ಕೂಡ, ಹಿಂಡು ಹಟ್ಟಿಯೊಳಗಿಂದ ಹೊರಬರದೇ ಇದ್ದರೂ ಕೂಡ, ನಮ್ಮ ಹತ್ರ ಕುರಿನೇ ಇಲ್ಲಂದರೆ ಹಿಂಡು ಎಲ್ಲಿರ್ತದೆ? ಕೊಟ್ಟಿಗೆ ಹಾಳು ಬಿದ್ದೋಗಿದೆ, ನಮಗೆ ಚಿಂತೆ ಇಲ್ಲ. ಯಾಕೆ ಅಂತಂದರೆ
ದೇವರು ನನ್ನ ಮನೆಯಲ್ಲಿದ್ದಾನೆ, ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿದ್ದಾನೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ 18ನೇ ವಚನ ನೋಡ್ರಿ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ನಾನು ಆನಂದಿಸುತ್ತೇನೆ ಅಂತ ಆನಂದಿಸುತ್ತೇನೆ. ಒಂದು ವೇಳೆ ದೇವರು ನಿನ್ನಲ್ಲಿ ಇಲ್ಲ ಅಂತಂದರೆ, ಇವತ್ತು ಎಷ್ಟೋ ಮಂದಿ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಗಳ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಯಾರಿಗೆ ಚಿಂತೆ ಇಲ್ಲ ಹೇಳ್ರಿ? ಬಂಗಾರ ಎಷ್ಟು ಪಿರಿ ಆಯ್ತಲ್ಲ ಅಂತ ಹೇಳಿ ಚಿಂತೆ ಇದೆ ಇಲ್ಲ? ಬಂಗಾರ ಎಷ್ಟು ಪಿರಿ ಆಯ್ತು, ಸಂಬಂಧನೇ ಇಲ್ಲ ನಮಗೆ. ತಿನ್ನಕ್ಕೆ ಬರ್ತದ ಅದು ಬಂಗಾರ? ಇಲ್ಲ. ಅದು ನಾವು ತಿಳಿದುಕೊಂಡು ಇವತ್ತು ಮದುವೆ ಮಾತುಕತೆಯಲ್ಲಿ ಬಂಗಾರದ ಮಾತು ಕೂಡ ನಾವು ಆಡ್ತಾ ಇಲ್ಲ. ಯಾಕಂದರೆ ಅದು ಭಾಳ ಎತ್ತರಕ್ಕೇರಿದೆ, ಅದನ್ನು ಕೊಂಡುಕೊಳ್ಳುವಷ್ಟು ಇಲ್ಲ ನಮ್ಮ ಹತ್ರ ಶಕ್ತಿ. ಆದರೆ ಚಿಂತೆ ಮಾಡ್ತೀವಲ್ಲ ನಾವು, ಯಾಕೆ ಚಿಂತೆ ಮಾಡ್ತೀರಿ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ, ಯೇಸುವನ್ನು, ದೇವರನ್ನು ನೀವು ನಿಮ್ಮ ರಕ್ಷಕನನ್ನಾಗಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿ, ಆತನಿಗೆ ಒಂದು ಒಳ್ಳೆಯ ಆಸ್ಥಾನವನ್ನು ಮಾಡಿ, ಆತನನ್ನು ಹೆಚ್ಚಾಗಿ ಆಂತರ್ಯದಿಂದ ಆತನನ್ನು ನೀವು ಪೂಜಿಸಿದೆಯಾದರೆ, ಈ ಎಲ್ಲ ನೈಸರ್ಗಿಕವಾಗಿ ಬರ್ತಕ್ಕಂಥ ಲಾಭಗಳನ್ನು ಕೊಡ್ತಕ್ಕಂಥ ಪ್ರತಿಯೊಂದೊಂದು ಇಲಾಖೆಗಳು ನಿನಗೆ ಏನೋ ಕೊಡದೇ ಇದ್ದರೂ ಕೂಡ, ನಿನ್ನ ಆಕಳ ಹಾಲು ಕೊಡದೇ ಇದ್ದರೂ ಕೂಡ, ನಿನ್ನ ಹೊಲ ಏನು ಬೆಳೆಯದೇ ಇದ್ದರೂ ಕೂಡ, ನಿನ್ನ ಮಾವಿನ ಗಿಡ ಒಡೆಯದೇ ಇದ್ದರೂ ಕೂಡ ನಿನಗೆ ಯಾಕ್ರಿ ಚಿಂತೆ? ಏನು ಚಿಂತೆ ಇಲ್ಲ. ಯಾಕೆ ಅಂತಂದರೆ, ನಾನು ನಂಬಿರ್ತಕ್ಕಂಥ ಕ್ರಿಸ್ತನು ನನ್ನ ಮನೆಯಲ್ಲಿದ್ದಾನೆ. ಇದು ಎಷ್ಟು ನಿಜ ಅಂತೇಳಿ ನೀವು ತಿಳಿದುಕೊಂಡಾಗ ನಿಮಗೆ ಗುರ್ತಾಗ್ತದೆ. ಏನಂತಂದರೆ, ನನ್ನ ಮನೆಯಲ್ಲಿ ಯೇಸು ಇದ್ದಾನೆ, ನನ್ನ ಮನೆಯಲ್ಲಿ ದೇವರು ಇದ್ದಾನೆ, ನನ್ನ ಮನೆಯಲ್ಲಿ ಕ್ರೈಸ್ತತ್ವ ನೆಲೆಯೂರಿ ನಿಂತಿದೆ. ಅದಕ್ಕಾಗಿ ನಾನು ಏನು ಚಿಂತೆ ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ ಮತ್ತೊಂದು ಹೇಳ್ತಾನೆ ಏನಂತಂದರೆ, ಬರೀ ಇಷ್ಟೇ ಹೊಲ ಮನೆ ಬೆಳಿಲಿಲ್ಲ ಅಂತಂದ್ರಲ್ಲ, ನಿನ್ನ ಮಾವಿನ ಗಿಡ ಫಲ ಕೊಡಲಿಲ್ಲ ಅಂತಂದ್ರಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆತನ ಹೇಳ್ತಾನೆ. ಏನಂತಂದರೆ, ಮತ್ತಾಯ 10:37 ಮತ್ತಾಯ 10:37 ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ಅಂತೇಳಿ. ಇದು ಸೂಕ್ಷ್ಮವಾಗಿರ್ತಕ್ಕಂಥ ಅರ್ಥ. ಇದಕ್ಕಾಗಿ ಅಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದೊಂದು ಕಳ್ಳು ತನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತದೆ. ಪ್ರತಿಯೊಬ್ಬ ತಂದೆ, ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತದೆ. ಆದರೆ ಮಕ್ಕಳನ್ನು, ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥವನು ಒಬ್ಬನಿದ್ದಾನೆ ಅಂತೇಳಿ ಎಂದು ನಾವು ಮರಿತೀವೋ, ಅವನು ನನಗೆ ಯೋಗ್ಯನಲ್ಲ ಅಂತೇಳಿ ಇರಬೇಕು. ತಂದೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ, ತಾಯಿಗೆ ತನ್ನ ಎತ್ತ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ. ಇದು ಸಹಜವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಒಂದು ತಿಳಿದುಕೊಂಡಿರಬೇಕು, ನನ್ನನ್ನು, ನನ್ನ ಮಕ್ಕಳನ್ನು, ನೀನು ಹೊಂದಿರ್ತಕ್ಕಂಥ ಆಡು, ಕುರಿ, ಮೇಕೆ, ನೀನು ಹೊಂದಿರ್ತಕ್ಕಂಥ ಹೊಲ ಗದ್ದೆಗಳನ್ನು ಪ್ರೀತಿ ಮಾಡ್ತಕ್ಕಂಥವನು ಒಬ್ಬನಿದ್ದಾನೆ. ಅವನನ್ನು ನೀನು ಜ್ಞಾಪಕ ಮಾಡಲಿಲ್ಲ ಅಂತಂದರೆ ನೀನು ನನಗೆ ಯೋಗ್ಯನೇ ಅಲ್ಲ ಅಂತೇಳಿ ಆತನ ಸಿಟ್ಟಿಗೆ ಇರ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ಹಿಂದೆ ತಿಳಿದುಕೊಳ್ಬೇಕು, ಕ್ರೈಸ್ತ ನೆನೆಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬನು ಏನು ತಿಳಿದುಕೊಂಡಿರ್ಬೇಕಂತಂದರೆ, ನಾನು ಯಾವಾಗಲೂ ಆತನನ್ನೇ ಸೇವಿಸ್ತೇನೆ, ನಾನು ಯಾವಾಗಲೂ ಆತನನ್ನೇ ಆರಾಧನೆ ಮಾಡ್ತೇನೆ. ನನ್ನನ್ನು ನಂಬಿರ್ತಕ್ಕಂಥ ದೇವನು ನನ್ನ ಮನೆಯಲ್ಲಿರುವಾಗ ಈ ನೈಸರ್ಗಿಕವಾಗಿ ಬರ್ತಕ್ಕಂಥ ಎಲ್ಲ ಲಾಭಗಳು ನನಗೇನು ಅಲ್ಲ ಅಂತೇಳಿ ಆ ರೀತಿಯಿಂದ ಯೋಚನೆ ಮಾಡ್ತಾನೆ. ಒಂದು ವೇಳೆ ಆ ರೀತಿಯಿಂದ ನಮ್ಮ ಯೋಚನೆ ಆಗಿದ್ದಿದೆಯಾದರೆ, ನಿಜಕ್ಕೂ ದೇವರು ನಿನ್ನ ಮನೆಯಲ್ಲಿದ್ದಾನೆ, ನಿಜಕ್ಕೂ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಅಂತಹ ಸಂದರ್ಭದಲ್ಲಿ ಎರಡನೇದಾಗಿ ಇನ್ನೊಂದು ಏನಂತಂದರೆ, ದೇವರು ಯಾವಾಗ ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ ಇರ್ತಾನೋ, ಅವನ ಕ್ರಿಯೆ ಯಾವ ರೀತಿಯಿಂದ ಇರ್ತದೆ. ಇದು ಮಾತಿನಲ್ಲಿ ಹೇಳ್ತಕ್ಕಂಥದ್ದಾಯಿತು. ಇದಾದ ನಂತರ ಕ್ರಿಯೆಯಲ್ಲಿ ಯಾವ ರೀತಿಯಿಂದಿರ್ತದೆ, ಅದು ಅವನು ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂಥವನು ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯೇಸುವನ್ನು ಪ್ರೀತಿಸ್ತಕ್ಕಂಥವನು ಏನು ಮಾಡ್ತಾನೆ ಅಂತಂದರೆ, ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆತನು ಪ್ರಯತ್ನ ಪಡ್ತಾನೆ ಅಂತೇಳಿ. ಆದರೆ ಯಾಕೆಂತಂದರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ, ಸಮಯವಿದ್ದಾಗ ಯಾರಾದರೂ ನಾವು ನಮ್ಮ ಜೀವಿತದಲ್ಲಿ ಈಗ ಟೈಮ್ ಅದ, ಸ್ವಲ್ಪ ನಡ್ರಿ ಚರ್ಚ್ ಕಡೆಗೆ ಹೋಗಿಸಿ ಸ್ವಲ್ಪ ಪ್ರೇಯರ್ ಮಾಡ್ಕೊಂಡು ಬರಮ್ಮ ಅಂತೇಳಿ ಯಾರಾದರೂ ಅಂದಿದ್ದೇವ? ನಮ್ಮ ಜೀವಿತದಲ್ಲಿ ಅಂದಿದ್ದೇವ? ಅದು ನಿಮಗೆ ಪ್ರಶ್ನೆಯಾಗಿ ಕುಳಿತಿದೆ. ಯಾವಾಗಲೂ ನಾವು ಯೋಚನೆ ಮಾಡಬೇಕೇನಂತಂದರೆ, ನಿಮಗೆ ಸಿಕ್ಕಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ದೇವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಒತ್ತುಗಳಿವೆ. ಪ್ರಾರ್ಥನೆ ಅಂತಕ್ಕಂಥದ್ದು ಏನಿದೆ ಅಂತದ್ದು, ಅದರಲ್ಲಿ ಹೋದಾಗ ನಾವು ಹೋದ ಕೂಡಲೇ ನಿಮ್ಮನ್ನೇನು ಕಾಣಿಕೆ ಕೊಡ್ರಿ ಅಂತೇಳಿ ಕೇಳ್ತಾರೆ. ಗುಡಿಗೆ ಹೋದ ಕೂಡಲೇ ನಾವು ದುಡ್ಡು ತೊಗೊಂಡು ಹೋಗ್ಬೇಕಂತ ಯಾವುದು ನೀತಿ ಇಲ್ಲ, ಯಾವುದು ನಿಯಮವಿಲ್ಲ.
ಆದರೆ ಪ್ರಾರ್ಥನೆ ಅಂತಕ್ಕಂಥದ್ದು ಏನಿದೆ ಅಂತಂದರೆ ಪರಲೋಕದ ಬೀಗದ ಕೈ ಅಂತೇಳಿ ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದೇನೆ. ಪ್ರಾರ್ಥನೆ ಅಂತಕ್ಕಂಥದ್ದು ದೇವರೊಡನೆ ಮಾತಾಡ್ತಕ್ಕಂಥ ಒಂದು ಆತ್ಮೀಯ ಸಂಬಂಧ ಅಂತೇಳಿ ಹೇಳ್ತೇನೆ. ದೇವರೊಟ್ಟಿಗೆ, ದೇವರು ನಿನ್ನ ಮನೆಯಲ್ಲಿದ್ದಾಗ ದೇವರನ್ನು ಪ್ರಾರ್ಥನೆ ಮಾಡುವುದಕ್ಕೆ, ದೇವರೊಟ್ಟಿಗೆ ಸಂಬಂಧ ಕಲ್ಪಿಸಿಕೊಳ್ಳುವುದಕ್ಕೆ ಯಾಕೆ ನಾವು ಮನಸ್ಸು ಮಾಡೋದಿಲ್ಲ? ಸ್ವಲ್ಪ ಸಮಯ ಸಿಕ್ಕರೆ ಸಾಕು. ಕೆಲಸ ಬಿಟ್ಟಾಗ ಸ್ವಲ್ಪ ಸಮಯ ಇದೆ ಅಂತ ಅಂದ್ಕೊಳ್ಳಿ, ಕಿಸೆ ಕೈ ಹೋಗ್ತದೆ, ಮೊಬೈಲ್ ತಗೋತಾರೆ, ಟಕ್ ಅಂತ ತೆರಿತಾರೆ, ನೋಡ್ಕೋತ ಕುಂದಿರ್ತಾರೆ. ಅದನ್ನು ಬಿಟ್ಟರೆ ಇನ್ನೊಂದು ನಾವು ಏನೂ ಮಾಡೋದಿಲ್ಲ. ಪ್ರಸ್ತುತ ಸಮಯ ಸಮಾಜ ಯಾವ ರೀತಿಯಿಂದ ಬದಲಾಗ್ತದೆ ಅಂತೇಳಿ ನೋಡಬೇಕು. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ಕ್ರಿಸ್ತನನ್ನು ಹೊಂದಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬೊಬ್ಬ ಯೌವನಸ್ಥ ಮಕ್ಕಳು ನಾವು ಯಾವಾಗಲೂ ಯೋಚನೆ ಮಾಡಬೇಕೇನಂತಂದರೆ, ಸಮಯ ಸಿಕ್ಕಾಗ ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಒತ್ತು ಕಳಿಬೇಕು. ಅದನ್ನು ಬಿಡ್ತೀವಿ, ಅದ್ರ ತದ್ವಿರುದ್ಧವಾಗಿ ಹೋಗ್ತೀವಿ. ಅಯ್ಯರು ಜಲ್ದಿ ಮುಗಿಸ್ರಿ, ನಾವು ಮದುವೆಗೆ ಹೋಗಬೇಕಾಗಿದೆ ಅಂತ ಹೇಳ್ತೀವಿ. ಎಷ್ಟು ವಿಹಿತ ಈ ಮಾತು! ಯಾವಾಗಲೂ ತಿಳಿದುಕೊಂಡಿರ್ಬೇಕೇನಂತಂದರೆ, ಸಮಯ ಸಿಕ್ಕಾಗ ದೇವರೊಟ್ಟಿಗೆ ನಾವು ಸಂಬಂಧವನ್ನು ಕಲ್ಪಿಸಿ ಪ್ರಾರ್ಥನೆಯ ಮನವಿ ಆತನಿಗೆ ಸಲ್ಲಿಸಿ ಆತನ ಮುಖಾಂತರ ಬರ್ತಕ್ಕಂಥ ಸಕಲ ಆಶೀರ್ವಾದಗಳನ್ನು ಅನುಭವಿಸುವ ನಿಟ್ಟಿನಲ್ಲಿ ನಮ್ಮ ಜೀವಿತ ಆಗಿರಬೇಕು. ಈ ರೀತಿಯಿಂದ ನಿಮ್ಮನ್ನು ನೀವು ಹೋಲಿಸಿಕೊಂಡು ನೋಡಿದ್ದೀವಿ. ಆದರೆ ನನ್ನ ಜೀವಿತದಲ್ಲಿ, ನನ್ನ ಒಂದು ಹೃದಯದಲ್ಲಿ ಯೇಸು ಕ್ರಿಸ್ತನು ನೆಲೆಯಾಗಿ ನಿಂತಿದ್ದಾನ, ನೆಲೆಯಾಗಿ ಕೂತಿದ್ದಾನ ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಯಾವಾಗಲೂ ನಾವು ಹೆಂಗೆ ಪ್ರಾರ್ಥನೆಗೆ ಹೋಗ್ಬಿಡ್ಬೇಕಂತಂದರೆ, ಕೀರ್ತನೆಗಾರನೇ ಹೇಳ್ತಾನೆ, 42ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ. ದಾವೀದನು ಹೇಳ್ತಕ್ಕಂಥ ಮಾತು. ಯಾಕಂದರೆ ದಾವೀದನ ಹೃದಯದಲ್ಲಿ ಯಾವಾಗಲೂ ದೇವರು ನಿರಂತರವಾಗಿ ನೆಲೆಯಾಗಿ ಕುಳಿತಿದ್ದ ಆತ. ಇಂಥ ಸಂದರ್ಭದಲ್ಲಿ ಆತನ ಮನಸ್ಸು ಹೇಳ್ತಿತ್ತಂತೆ. ಆ ಕೀರ್ತನೆಗಾರನ ಹೇಳ್ತಾನೆ, ಆತನ ಬಾರಿಸುತ್ತಾ ಹಾಡಿನ ಮುಖಾಂತರವಾಗಿ ಹೇಳ್ತಾನೆ, ಹೌದು ದೇವರೇ, ಬಾಯಾರಿದ ಜಿಂಕೆ, ನೀರಡಿಸಿರ್ತಕ್ಕಂಥ ಜಿಂಕೆ ನೀರಿನ ಬಳಿಗೆ ಈಗ ಓಡ್ತಾವಲ್ಲ, ಹಾಡುಗಳು ಅಡವಿಯಿಂದ ಬಂದಂಥ ಸಂದರ್ಭದಲ್ಲಿ ನೋಡ್ಬೇಕು ಅವ್ರು ಹೆಂಗೆ ಓಡ್ತಿರ್ತಾವೆ ಹಾಡು ಅಂತೇಳಿ. ಹಾಡಿದ್ದವ್ರಿಗೆ ಗುರ್ತದೆ ಅದು. ನಾನು ಭಾಳ ಗಮನಿಸಿದ್ದೇನೆ. ನೇರವಾಗಿ ಬರ್ತದೆ ಅದು. ಮಂತನೆ ಅಂತೇಳಿ ಇಟ್ಟಿರ್ತೀವಲ್ಲ, ನೀರು ಹಾಕಿದ ಒಂದು ತೊಟ್ಟಿಗೆ, ಅದಕ್ಕೆ ನೇರವಾಗಿ ಓಡಿ ಬರ್ತದೆ. ಯಾಕೆಂತಂದರೆ ಅದಕ್ಕೆ ಬಾಯಾರಿಕೆಯಾಗಿರ್ತದೆ. ಬಾಯಾರಿಕೆಯಾದ ಕಾರಣ ಅದು ಬಾಯಾರಿಕೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನೀರಿನ ಬಳಿಗೆ ಯಾವ ರೀತಿಯಿಂದ ಆ ಜಿಂಕೆ ಓಡುತ್ತದೋ ಅದೇ ಪ್ರಕಾರವಾಗಿ ಪ್ರತಿಯೊಬ್ಬ ಕ್ರೈಸ್ತನಾಗಿರ್ತಕ್ಕಂಥವನು ಪ್ರಾರ್ಥನೆಗೆ ಆ ರೀತಿಯಿಂದ ಓಡೋಡಿ ಬರಬೇಕು ಅಂತೇಳಿ ದಾವೀದನು ತನ್ನ ಹಾಡಿನ ಮುಖಾಂತರವಾಗಿ ಹೇಳ್ತಾನೆ. ನಾನಂತೂ ಹಂಗಿದ್ದೆ, ಆದರೆ ನೀವೇಗಿದ್ರಿ ಅಂತೇಳಿ ಆತನ ಒಂದು ಪ್ರಶ್ನೆಯಾಗಿದೆ. ಅದೇ ಪ್ರಕಾರ ಮುಂದಿನ ವಾಕ್ಯ 2ನೇ ವಚನದಲ್ಲಿ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯನ್ನು ಸೇರುವೆನೋ ಅಂತೇಳಿ. ಒಂದೊಂದು ಸಲ ಏನಾಗಿರ್ತದೆ ಅಂತಂದರೆ, ಯಾವುದಕ್ಕೂ ಒಂದು ಲೇಟ್ ಆಗಿರ್ತದೆ, ಒಂದು ಫಂಕ್ಷನ್ಗೆ ಹೋಗ್ಬೇಕಂತಂದ್ರೆ ಇವ್ರಿಗೆ ಅನ್ನೋದು ಬೇಡ, ನನಗೆ ಆಗಿರ್ತದೆ. ನಾನು ಸರಿಯಾಗಿ 9 ಗಂಟೆಗೆ ಆಲಯಕ್ಕೆ ಹೋಗಬೇಕು ಅಂತೇಳಿ ನಾನು ರೆಡಿ ಆಗಿರ್ತೇನೆ. ಯಾವಾಗ ಮುಟ್ಟೋಣ, ಯಾವಾಗ ಹೋದ್ರಾಯ್ತು ಅಂತೇಳಿ ಆತುರದಲ್ಲಿರ್ತೇನೆ. ಯಾವುದಾದ್ರೂ ಒಂದು ಅಡಚಣೆ ಬಂದುಬಿಡ್ತದೆ. ಅಡಚಣೆ ಬಂದಾಗ ನನಗನ್ನಿಸ್ತದೆ, ನನ್ನ ಮನಸ್ಸು ಇನ್ನೂ ಹತ್ತಿರವಾಗ್ತದೆ. ಯಾವಾಗ ಮುಟ್ಟೇನಪ್ಪ ನಾನು ಆಲಯಕ್ಕೆ, ಯಾವಾಗ ನಾನು ಫುಲ್ಪಿಟ್ ಹತ್ತಿದೇನು ಅಂತೇಳಿ ಆ ರೀತಿಯಿಂದ ನನ್ನ ಜೀವನ ಬಯಸ್ತದೆ ಪ್ರೇರೆ. ಅದೇ ಪ್ರಕಾರವಾಗಿ ದೇವರ ಆತ್ಮವನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬನ ಮನಸ್ಸು ಆಲಯದ ಕಡೆಗೆ ಎಳೆದು ಬರಬೇಕಾಗಿದೆ. ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ, ಈ ಲೋಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸೈತಾನ್ ರೂಪದಲ್ಲಿ ಇರ್ತಕ್ಕಂಥ ಮೊಬೈಲ್ನ ಆ ವೇಳೆಯನ್ನು ನಮ್ಮೆಲ್ಲ ಜೀವಿತವನ್ನು ಅದು ಕಸಿದುಕೊಂಡಿದೆ. ಅದಕ್ಕಾಗಿ ಯಾವಾಗಲೂ ನೀವು ಎಚ್ಚರಿಕೆ ಇರಬೇಕು. ಮೊಬೈಲನ್ನು ಯಾವಾಗಲೂ ಮಿತವಾಗಿ ಬಳಸಿ ಅದನ್ನು ಒಳ್ಳೆಯದಕ್ಕಾಗಿ ನಿಮ್ಮ ಜೀವನಕ್ಕೆ ಮೆರುಗು ತರ್ತಕ್ಕಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳ್ರಿ ಅಂತೇಳಿ. ಅಂಥ ಸಂದರ್ಭದಲ್ಲಿ ದಾವೀದನ ಉದಾಹರಣೆ ನೋಡ್ರಿ, ಯಾವ ರೀತಿಯಿಂದ ಆತನಿಗೆ ಪ್ರಾರ್ಥನೆ ಮಾಡೇ ಕೂಡುದು ಅಂತೇಳಿ ಆ ದಾನಿಯೇಲನ ಗ್ರಂಥದಲ್ಲಿರ್ತಕ್ಕಂಥ ದಾನಿಯೇಲನ ಜೀವಿತದಲ್ಲಿ ನೀನು ಪ್ರಾರ್ಥನೆ ಮಾಡಲೇಬಾರ್ದು ಅಂತೇಳಿ ಆತನ ರಾಜ ಆತನನ್ನು ಪ್ರತಿಬಂಧಿಸುವಂಥ ಸಂದರ್ಭದಲ್ಲಿ ಆತನು ಯಾರಿಗೆ ಕೇಳಲಿಲ್ಲ. ದಿನಕ್ಕೆ 3 ಆವರ್ತಿ ದೇವರನ್ನು ಆತನು ಸಂಧಿಸ್ತಿದ್ದ ಪ್ರಾರ್ಥನೆಯ ಮುಖಾಂತರವಾಗಿ. ನೀನು ದೇವರನ್ನು ಹೊಂದಿಕೊಂಡು, ಯೆಹೋವ ದೇವರನ್ನು ಹೊಂದಿಕೊಂಡಿದ್ದೀಯಾ ನೀನು ಅಂತೇಳಿ ಆತನನ್ನು ಜೈಲಿನಲ್ಲಿ ಹಾಕ್ತಾರೆ. ಮತ್ತೆ ಆತನಿಗೆ ಬೆದರಿಕೆ ಹಾಕ್ತಾರೆ. ಒಂದು ವೇಳೆ ಯೆಹೋವ ದೇವರನ್ನು ನೀನು ಪೂಜಿಸಿದೆಯಾದರೆ ಉರಿಯುವ ಹಾವಿಗೆಗೆ ನಿನ್ನನ್ನು ತಳ್ಳಿಬಿಡ್ತೇವೆ ಅಂತೇಳಿ ಇಷ್ಟು ಭಯ ಬೀಳಿಸ್ತಾರೆ. ಆದರೂ ಕೂಡ ಆತನು ನಿಜವಾದ ದೇವರು, ನಿತ್ಯನಾಗಿರ್ತಕ್ಕಂಥ ದೇವರು, ನಿರಂತರವಾಗಿ ನನ್ನೊಟ್ಟಿಗಿರ್ತಕ್ಕಂಥ ಆತನನ್ನು ನಾನೆಂದಿಗೂ ಬಿಡೋದಿಲ್ಲ ಅಂತೇಳಿ ಅವರು ಹೇಳಿರ್ತಕ್ಕಂಥ ಆ ಕಾನೂನನ್ನು ಮುರಿದು
ಆತನ ಪ್ರಾರ್ಥನೆಗೆ ಹೆಚ್ಚು ಹೋಗ್ಬಿಟ್ಟು ಆತನ ಪ್ರೀತಿಯ ಮಗನಾಗ್ತಾನೆ. ಈ ರೀತಿಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ನಾವು ಯಾವ ರೀತಿಯಿಂದ ಇವತ್ತಿನ ದಿವಸದಲ್ಲಿ ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡು ಹೊಂದಿಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಒಂದು ವೇಳೆ ನಿಮ್ಮ ಹೃದಯದಲ್ಲಿದ್ದರೆ, ಮೂರನೆಯದಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು, ಪಾಪವನ್ನು ದ್ವೇಷ ಮಾಡತಕ್ಕಂಥ ಗುಣ ನಮ್ಮಲ್ಲಿ ಬಂದು ಬಿಡ್ತದೆ. ಯಾವಾಗ ಯೇಸುವನ್ನು ಅತಿಯಾಗಿ ನಾವು ಪ್ರೀತಿಸಿ ಆತನನ್ನು ನಮ್ಮ ಹತ್ತಿರದಲ್ಲಿ ನಮ್ಮ ಹೃದಯದಲ್ಲಿಟ್ಟು ನಾವು ಪೂಜಿಸುವಂತಹ ಸಂದರ್ಭದಲ್ಲಿ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರತಿಯೊಂದೊಂದು ಕ್ರಿಯೆಗಳು ಏನಾಗ್ತದೆ ಅಂತಂದರೆ ಬದಲಾವಣೆಯಾಗ್ತದೆ. ಆ ಬದಲಾವಣೆಯ ಜೀವಿತ ನಮ್ಮ ಜೀವಿತದಲ್ಲಿ ಅದು ಪ್ರದರ್ಶನಗೊಳ್ಳುತ್ತದೆ. ಯಾವ ರೀತಿಯಿಂದ ಪಾಪ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಅದು ಪಾಪವನ್ನು ಮಾಡಬೇಡ ಅಂತೇಳಿ ನನ್ನ ಆತ್ಮ ಕೂಗಿ ಕೂಗಿ ಹೇಳ್ತದೆ. ಯೇಸಪ್ಪನ ಚರಿತ್ರೆ ನಿಮಗೆ ಗುರ್ತಿರ್ಬೋದಲ್ಲ? ಯೇಸಪ್ಪನ ಚರಿತ್ರೆ ಗೊತ್ತಾ? ಯೇಸಪ್ಪನ ಚರಿತ್ರೆ, ಆ ಚರಿತ್ರೆಯಲ್ಲಿ ಒಬ್ಬ ಸ್ತ್ರೀಯು ಆತನನ್ನು ವ್ಯಭಿಚಾರಕ್ಕೆ ಕರೀತಾಳೆ. ಆ ರಾಜನ ಹೆಂಡತಿ ವ್ಯಭಿಚಾರಕ್ಕೆ ಕರೀತಾಳೆ. ಕರೆದಾಗ ವ್ಯಭಿಚಾರ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಯೇಸಪ್ಪನ ಮನಸ್ಸು ಹೇಳ್ತದೆ, ದೇವರನ್ನು ಪ್ರೀತಿಸ್ತಕ್ಕಂಥ ನನ್ನ ಮನಸ್ಸು ಆ ರೀತಿಯಿಂದ ಪ್ರೇರೇಪಿಸುವುದಿಲ್ಲ. ಇದು ನೀತಿಯಲ್ಲ, ಇದು ಪಾಪದ ಒಂದು ಹೊಂಡವಾಗಿದೆ, ನಾನು ಆ ಪಾಪದಲ್ಲಿ ಬೀಳೋದಿಲ್ಲ ಅಂಥೇಳಿ ಆತನು ತಿರಸ್ಕರಿಸಿ ಆತನು ಓಡಿ ಹೋಗ್ತಾನೆ. ಅದೇ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರು ಕ್ರಿಸ್ತನ ಹೃದಯವನ್ನು ಹೊಂದಿರತಕ್ಕಂಥ ಪ್ರತಿಯೊಂದೊಂದು ಯೌವನಸ್ಥ ಮಕ್ಕಳು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. ಯೇಸಪ್ಪನಿದ್ದಂತೆ ಸ್ಥಿರತೆ ನಾವು ಕೂಡ ನಮ್ಮ ಜೀವಿತದಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕು. ಒಂದು ವೇಳೆ ನಿರ್ಧಾರ ಮಾಡಿಕೊಂಡಿದೆಯಾದರೆ ನಿಜಕ್ಕೂ ನಿಮ್ಮ ಜೀವಿತ ಪರಿಶುದ್ಧ ಜೀವಿತವಾಗುತ್ತದೆ ಅಂತೇಳಿ ನಾವು ತಿಳಿದುಕೊಳ್ಳುತ್ತೇವೆ. ನಾಲ್ಕನೆಯದಾಗಿ, ಯೇಸುವನ್ನು ಪ್ರೀತಿಸಿರ್ತಕ್ಕಂಥ ಮಕ್ಕಳು, ಯೇಸುವನ್ನು ತಮ್ಮ ಹೃದಯದಲ್ಲಿ ಹೊಂದಿರತಕ್ಕಂಥ ಮಕ್ಕಳು ಯಾವ ರೀತಿಯಿಂದ ಇರ್ತಾರೆ ಅಂತಂದರೆ, ಶತ್ರುವನ್ನು ಪ್ರೀತಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕ್ರಿಯೆ ಪ್ರಾರಂಭವಾಗ್ತದೆ. ಶತ್ರುವನ್ನು ಪ್ರೀತಿಸ್ತಾರೆ. ಯಾಕಂತಂದರೆ ದೈವತ್ವ, ದೇವರ ನೀತಿ ಏನು ಹೇಳ್ತದೆ ಅಂತೇಳಿ ಪ್ರತಿ ಸಲ ಪ್ರತಿಯೊಬ್ಬ ಬೋಧಕನು ಬೋಧಿಸ್ತಲೇ ಇರ್ತಾನೆ. ಯಾವಾಗಲೂ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಅಂತೇಳಿ ನಾವು ಹೇಳ್ತಕ್ಕಂಥದ್ದನ್ನು ಅದನ್ನು ಬಿಡ್ತಾರೆ, ಅದನ್ನು ವಿರೋಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಇದರ ಅರ್ಥ ಏನಂತಂದರೆ, ದೇವರು ನಿನ್ನ ಮನೆಯಲ್ಲಿಲ್ಲ, ನಿನ್ನ ಹೃದಯದಲ್ಲಿಲ್ಲ, ಹೇಳಲಿಕ್ಕೆ ಮಾತ್ರ ನಾನು ಕ್ರೈಸ್ತನಾಗಿದ್ದೇನೆ, ಆರಾಧನೆ ಮಾಡಲಿಕ್ಕೆ ಮಾತ್ರ ನಾನು ಕ್ರೈಸ್ತನಾಗಿದ್ದೇನೆ, ಪೇಟಿ ಬಾರಿಸ್ಲಿಕ್ಕೆ ಮಾತ್ರ ನಾನು ಕ್ರೈಸ್ತನಾಗಿದ್ದೇನೆ, ಹಾಡುಗಳನ್ನು ಹಾಡುವುದಕ್ಕೆ ಕ್ರೈಸ್ತನಾಗಿದ್ದೇನೆ, ತಾಳದಂಬಡಿ ಬಡಿಲಿಕ್ಕೆ ಕ್ರೈಸ್ತರಲ್ಲ ಸರ್. ಅದನ್ನು ನಾವು ಯಾವಾಗಲೂ ತಿಳಿದುಕೊಂಡಿರಬೇಕು. ನಮ್ಮ ಕ್ರಿಯೆ ಪ್ರತಿಯೊಂದೊಂದು ನಮ್ಮ ನಡವಳಿಗಳಲ್ಲಿ ಅದು ಒಡಮೂಡಿರಬೇಕು. ಅವನು ಶತ್ರುಗಳನ್ನು ಪ್ರೀತಿಸಲಿಕ್ಕೆ ನೋಡ್ತಾನೆ. ಉದಾಹರಣೆಗಾಗಿ ಮಾರ್ಕನ ಸುವಾರ್ತೆ 11:25 ನೋಡೋಣ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡ್ತಾನೆ. ಈ ಲೋಕದಲ್ಲಿ ಪಾಪಿಷ್ಟರು ನಾವು, ಪಾಪ ಮಾಡದೆ ನಮ್ಮ ಜೀವಿತ ರೂಪನೆಗೊಳ್ಳಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾನೆ ಏನಂತಂದರೆ, ನೀವು ಕೂಡ ಯಾವಾಗಲೂ ಏನು ಮಾಡಿರಿ ಅಂತಂದರೆ, ಯಾರಾದರೂ ನಿಮ್ಮ ಮೇಲೆ ಪಾಪ ಮಾಡಿದ್ದೀಯಾದರೆ, ಯಾರಾದರೂ ನಿಮ್ಮ ಮೇಲೆ ದ್ವೇಷ ಸಾಧಿಸಿದೆಯಾದರೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಅವರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ, ಅವರ ತಪ್ಪುಗಳನ್ನು ಕ್ಷಮಿಸಿದರೆ ಏನಾಗ್ತದೆ? ತಂದೆಯಾಗಿರ್ತಕ್ಕಂಥ ದೇವರು ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ ಅಂತೇಳಿ ಸತ್ಯವೇದ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಪ್ರಿಯರೇ, ದೇವರನ್ನು ಹೊಂದಿರತಕ್ಕಂಥ, ದೇವರನ್ನು ಅನುಸರಿಸತಕ್ಕಂಥ, ಕ್ರೈಸ್ತತ್ವವನ್ನು ಪಾಲಿಸ್ತಕ್ಕಂಥ ಪ್ರತಿಯೊಬ್ಬೊಬ್ಬನು ಯಾವಾಗಲೂ ತನ್ನ ವೈರಿಯನ್ನು ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ವೇಳೆ ನೀನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡೋದಿಲ್ಲ ಅಂತಂದರೆ, ಇಲ್ಲ, ನಿನ್ನ ಹತ್ರ ಕ್ರೈಸ್ತತ್ವ ಇಲ್ಲ, ದೇವರು ನಿನ್ನ ಕುಟುಂಬದಲ್ಲಿ ನೆಲೆಯೂರಿ ನಿಂತಿಲ್ಲ. ಯಾಕಂತಂದರೆ ಅದನ್ನು ಪ್ರತ್ಯೇಕಿಸುವುದಕ್ಕಾಗಿ ಸೈತಾನನು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಿರಿ, ನಿಜ ಕ್ರೈಸ್ತತ್ವಕ್ಕೆ ನೀವು ಯಾವಾಗಲೂ ಹೋಗ್ರಿ ಅಂತೇಳಿ 2 ಪೇತ್ರ 1:7 ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಒಂದೊಂದು ಜೊತೆ ಮಾಡ್ಕೊಂತ ಹೋಗ್ರಿ. ಹೆಂಗೆ ಅಂತಂದರೆ, ಅವನು ಬೈತಾನಪ್ಪ ಅಂತಂದರೆ ನೀವು ತಾಳಿಕೊಂಡಿರ್ರಿ, ಅವನು ನಿಮ್ಮ ಮೇಲೆ ಹಿಂಸೆ ಮಾಡ್ತಾನಪ್ಪ ಅಂತಂದರೆ ನೀವು ಸಹಿಸಿಕೊಂಡಿರ್ರಿ. ಯಾಕೆ ಸಹಿಸ್ಕೊಳ್ಬೇಕು ಅಂತಂದರೆ, ಅವನು ಕೂಡ ನಮ್ಮ ತಮ್ಮ ಏನೋ ತಿಳಿದು ಮಾಡ್ತಾ ಇದ್ದಾನೆ,
ಅವನು ಕೂಡ ನನ್ನ ಸಹೋದರ, ಅವನು ಕೂಡ ನನ್ನ ಸಂಬಂಧಿ, ಅವನು ತಿಳಿಯದೆ ಮಾಡ್ತಾ ಇದ್ದಾನೆ, ಅದಕ್ಕೆ ಪ್ರತಿರೋಧ ನೀವು ಮಾಡಬೇಡ್ರಿ. ಅವನನ್ನು ಒಬ್ಬ ಸಹೋದರ, ಇವನೊಬ್ಬ ನಮ್ಮ ಸ್ನೇಹಿತ ಅಂತೇಳಿ ಪ್ರೀತಿಯಿಂದ ಅವನನ್ನು ಬರಮಾಡಿಕೊಳ್ಳ್ರಿ. ಇವೆಲ್ಲಗಳನ್ನು ಕೂಡಿಸಿದೆಯಾದರೆ ನಿಮ್ಮ ಜೀವಿತ ಹೆಂಗಾಗ್ತದೆ ಅಂತಂದರೆ ಕ್ರಿಸ್ತನ ಜೀವಿತ ಆಗ್ತದೆ, ಕ್ರಿಸ್ತನ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ಬರ್ತದೆ ಅಂತೇಳಿ ಪೌಲನು ಈ ರೀತಿಯಿಂದ ಪೇತ್ರನ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ. ಅದೇ ಪ್ರಕಾರವಾಗಿ ನೋಡ್ರಿ, ಯಾಕಂತಂದರೆ ಪೌಲನಾಗಿರ್ತಕ್ಕಂಥ ಒಂದು ಸಂದೇಶ ನಿಮಗೆ ಗುರ್ತಿರ್ಬೋದು. ಪೌಲನಾಗುವುದಕ್ಕಿಂತ ಮೊದಲು ಅವನ ಹೆಸರು ಸೌಲ ಅಂತ ಹೇಳಿತ್ತು. ಆ ಸೌಲ ಹೆಂಗಿದ್ದನಂತಂದರೆ ಕ್ರೈಸ್ತರನ್ನ ಕಂಡ್ರೆ ಬರೀ ಬೈತಿರ್ಲಿಲ್ಲ, ಕ್ರೈಸ್ತರನ್ನ ಕಂಡ್ರೆ ಬರೀ ಹೊಡಿತಿರ್ಲಿಲ್ಲ, ಕ್ರೈಸ್ತರನ್ನ ಕಂಡ್ರೆ ಆತ ಕೊಚ್ಚಿ ಹಾಕಿಬಿಡ್ತಿದ್ದ, ಅವ್ರನ್ನ ಸಾಯಿಸಿ ಬಿಡ್ತಿದ್ದ. ಅಂಥ ದೊಡ್ಡ ಅಧಿಕಾರ, ಅಂಥ ಶಕ್ತಿವಾನ. ಒಂದು ಸಲ ದೇವರ ಪ್ರೀತಿ ಅವನಿಗೆ ತಾಕ್ತದೆ, ಒಂದು ಸಲ ದೇವರ ದರ್ಶನ ಅವನಿಗೆ ತಾಕ್ತದೆ. ಆವಾಗ ನೋಡಬೇಕು ಆತನ ಪ್ರತಿಯೊಂದೊಂದು ಕ್ರಿಯೆಗಳು ಇವತ್ತಿನ ದಿವಸದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಪುಸ್ತಕಗಳಾಗಿ ಹಚ್ಚುವಳಿಯದೆ ಇಲ್ಲಿವರೆಗೂ ಉಳಿದಿದೆ. ಅದಕ್ಕಾಗಿ ಅಂದಿನ ಕಾಲದಲ್ಲಿ ಅಂತಹ ಮಹನೀಯರ ಜೀವಿತದಲ್ಲಿ ಬದಲಾವಣೆ ತಂದಿರತಕ್ಕಂಥ ಆ ಕ್ರಿಸ್ತಿಯ ಜೀವಿತ ಇವತ್ತಿನ ದಿವಸದಲ್ಲಿ ನಿನ್ನ ಜೀವಿತದಲ್ಲಿ ಬದಲಾವಣೆ ತರುವುದಕ್ಕೆ ಅದು ಯಾವಾಗಲೂ ಪ್ರಯತ್ನ ಮಾಡ್ತಾ ಇದೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಇಲ್ಲಿ ನಾವು ಹೇಳುವವರಾಗಿದ್ದೇವೆ. ಎಫೆಸ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 1ನೇ ವಚನ ಏನು ಹೇಳ್ತದೆ ಅಂತಂದರೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಹೇಳಲಿಕ್ಕೆ ಮಾತ್ರ ನಾವು ಕ್ರೈಸ್ತರು ಸರ್, ಒಳ್ಳೆಯಲ್ಲಿ ಶಿಲುಬೆ ಹಾಕಿ ಪ್ರದರ್ಶನ ಮಾಡ್ತೇವೆ, ನೀನು ಕ್ರೈಸ್ತನು ಅಂತೇಳಿ ಆ ರೀತಿಯಿಂದ ಪ್ರದರ್ಶನ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ. ಕ್ರೈಸ್ತನು ಆ ರೀತಿಯಿಂದ ಪ್ರದರ್ಶನ ಮಾಡೋದು ಅವಶ್ಯಕತೆ ಇಲ್ಲ. ಪ್ರತಿಯೊಂದೊಂದು ನೀನು ಆಡ್ತಕ್ಕಂಥ ಮಾತಿನ ಮುಖಾಂತರವಾಗಿ, ನೀನು ಮಾಡ್ತಕ್ಕಂಥ ಕೆಲಸದ ಮುಖಾಂತರವಾಗಿ, ನಿನ್ನ ಕ್ರಿಯೆ ನುಡಿಯ ಮುಖಾಂತರವಾಗಿ ಅಲ್ಲಿ ನಾವು ಪ್ರದರ್ಶನ ಮಾಡಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ, ದೇವರು ನಿಮಗೆ ಕ್ಷಮಿಸಿದ್ದಾನಲ್ಲ. ದೇವರು ಯಾವಾಗ ಕ್ಷಮಿಸಿದ್ದಾನೆ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ನಾವು 40 ದಿವಸ ಉಪವಾಸ ಮಾಡಿ, 40 ದಿವಸ ವಾರ ಪ್ರೇಯರ್ ಮಾಡಿ ನೆನೆಸ್ತೀವಲ್ಲ, ಅದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಕಷ್ಟದ ಮಟ್ಟಿಗೆ ನಾವು ಈ ಲೋಕದಲ್ಲಿ ಯಾರೂ ಅನುಭವಿಸಿಲ್ಲ. ಬರ್ಚಿಯಿಂದ ಚುಚ್ಚಿದ್ರೂ ಕೂಡ ಆತನು ಗಪ್ಪಿದ್ದಾನೆ, ಮುಳ್ಳಿನ ಕಿರೀಟ ಹೊಡಿಸಿಕೊಂಡು ಆತನು ಸುಮ್ಮನಿದ್ದಾನೆ, ಕೈಕಾಲಲ್ಲಿ ಮೊಳೆಗಳನ್ನು ಬಡಿಸಿಕೊಂಡು ಆತನು ಸುಮ್ಮನಿದ್ದಾನೆ. ಆತನ ಬಾಯಿಂದ ಬರ್ತಕ್ಕಂಥ ಕೊನೆ ಮಾತು ಏನಿದೆ, ತಂದೆಯೇ ಅವರನ್ನು ಕ್ಷಮಿಸು, ತಂದೆಯೇ ಅವರನ್ನು ಕ್ಷಮಿಸು ಅಂತೇಳಿ ಆತನು ಬೇಡ್ತಕ್ಕಂಥದ್ದು ನಾವು ಜ್ಞಾಪಕ ಮಾಡಬೇಕಾಗಿದೆ. ಅಷ್ಟರ ಮಟ್ಟಿಗೆ ಇರ್ತಕ್ಕಂಥ ಕಷ್ಟದಲ್ಲಿ ಆತನು ಕ್ಷಮಿಸಿದ್ದಾನಂತಂದರೆ, ಆತನನ್ನು ಅನುಸರಿಸ್ತಕ್ಕಂಥ ಸಭೆಯವರು, ಆತನನ್ನು ಅನುಸರಿಸ್ತಕ್ಕಂಥ ಕ್ರಿಸ್ತನ ಮಕ್ಕಳು, ಆತನನ್ನು ಹೊಂದಿಕೊಂಡಿರ್ತಕ್ಕಂಥ ಮಕ್ಕಳು, ನಾವು ಯಾಕೆ ಅದನ್ನು ಅನುಸರಿಸಬಾರ್ದು ಅಂತೇಳಿ ನಾವು ಇವತ್ತು ಪ್ರಶ್ನಾರ್ಥಕವಾಗಿದೆ. ಅದಕ್ಕಾಗಿ ಪ್ರಿಯರೇ, ಕ್ರಿಸ್ತನು ಯಾವಾಗ ನಮ್ಮ ಮನಸ್ಸಿನಲ್ಲಿ ಇರ್ತಾನೆ ಅಂತಂದರೆ, ಅವನ ಹತ್ರ ಏನಿರ್ತದಂತಂದರೆ ಕರುಣೆ ಎಂಬತಕ್ಕಂಥದ್ದು ತುಂಬಿ ಬರ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಕರುಣೆ ಎಂಬತಕ್ಕಂಥದ್ದು, ಇನ್ನೊಬ್ಬರನ್ನು ನೋಡಿ ಕನಿಕರ ಪಡ್ತಕ್ಕಂಥದ್ದು. ಲೂಕ 10:29ನೇ ವಚನದಲ್ಲಿ ನೋಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಆದರೆ ಅವರು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಏನು ಹೇಳ್ತಾನೆ ಮುಂದೋದಮ್ಮ, ಒಬ್ಬನೊಬ್ಬನು, ಅದು ಸಾಮ್ಯನೇ ಹೇಳ್ತಾನೆ, ಉದಾಹರಣೆ ಮುಖಾಂತರವಾಗಿ. ಕಳ್ಳನ ಕೈಗೆ ಸಿಕ್ಕಿರ್ತಕ್ಕಂಥ ಒಬ್ಬ ಮನುಷ್ಯನು ಉದಾಹರಣೆ ತರ್ತಾನೆ. ಕಳ್ಳನ ಕೈಗೆ ಸಿಕ್ಕು ಆತನು ಪೆಟ್ಟು ತಿಂದು ನೆಲಕ್ಕುರುಳಿ ಬಿದ್ದು ನಡೆಯದ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಓರೆಯಾಗಿ ಹೋಗ್ತಕ್ಕಂಥ ಎಷ್ಟೋ ಜನರು ನಾವಿದ್ದೇವೆ. ನಾವು ನಮ್ಮ ಜೀವಿತದಲ್ಲಿ ಪ್ರಸ್ತುತ ಈ ಸಂದರ್ಭದಲ್ಲಿ ಅನೇಕರು ಅನಾಹುತಕ್ಕೊಳಗಾಗ್ತಾರೆ. ಗಾಡಿ ಮೇಲೆ ಬಿದ್ದಿರ್ತಕ್ಕಂಥವ್ರು, ರೋಡ್ ಪಕ್ಕದಲ್ಲಿರ್ತಕ್ಕಂಥವ್ರು, ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಅನೇಕ ಜನರು ಹಾದು ಹೋಗ್ತಾರೆ. ಹಾದು ಹೋಗುವವರಲ್ಲಿ ಒಬ್ಬಳು ನಾನಾಗಿದ್ದೇನಾ, ಅದನ್ನು ಪ್ರಶ್ನೆ ಮಾಡ್ಕೊಳ್ರಿ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ, ಒಬ್ಬನು ಬಂದು ಆತನನ್ನು ನೋಡದಂತೆ ಹೋಗ್ತಾನೆ, ಇನ್ನೊಬ್ಬನು ನೋಡಿ ಅದನ್ನು ಮುಟ್ಟದಂತೆ ಹೋಗ್ತಾನೆ, ಮೂರನೆಯವನು ಬಂದು ಅವನಿಗೆ ಸಹಾಯ ಮಾಡ್ತಾನೆ. ತನ್ನ ಸ್ವಂತ ವಾಹನದ ಮೇಲೆ, ಹೆಸರು ಗದ್ದೆಯ ಮೇಲೆ ಆತನನ್ನು ಕುಂದಿಸಿಕೊಂಡು ಹೋಗಿ ದವಾಖಾನೆಗೆ ಮುಟ್ಟಿಸ್ತಾನೆ. ಇದರಲ್ಲಿ ಯಾರು ನಿನಗೆ ನೆರೆಯವನು ಅಂತೇಳಿ ಕೇಳ್ತಾನೆ. ಪ್ರತಿಯೊಬ್ಬೊಬ್ಬರು ನೀತಿಯಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ನಮಗೆ ಗೊತ್ತಿದೆ, ನಾನು ಕ್ರೈಸ್ತನಾಗಿದ್ದೇನೆ, ನನಗೆ ಗೊತ್ತಿದೆ ನಾನು ನೀತಿಯಲ್ಲಿ ನಡೀತಾ ಇದ್ದೇನೆ ಅಂದರೂ ಕೂಡ ಯಾವುದೋ ಒಂದು ಕೊರತೆ ನಿನಗಿರ್ತದೆ. ಅದರ ಬಗ್ಗೆ ದೇವರು ಹೇಳ್ತಾನೆ ಅಂತಂದರೆ, ಸಿರಿವಂತನಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬನು ನೀತಿ ವಾಕ್ಯಗಳನ್ನು ನಾನು ಅನುಸರಿಸಿ
ಸತ್ಯವೇದದಲ್ಲಿ ಇರ್ತಕ್ಕಂಥ ಎಲ್ಲ ನೀತಿಗಳನ್ನು ನಾನು ಪಾಲಿಸ್ತಾ ಇದ್ದೇನೆ, ಆದರೂ ಕೂಡ ನಾನು ಇನ್ನೂ ಯಾವುದರಿಂದ ಕಡಿಮೆ ಇದ್ದೇನೆ ಅಂತೇಳಿ ಆ ಬೋಧಕನಿಗೆ ಕೇಳಲಿಕ್ಕೆ ಬಂದಾಗ ಈ ದುಷ್ಟಾಂತ ಹೇಳ್ತಾನೆ. ಅವನಿಗೆ ಪ್ರಶ್ನೆ ಮಾಡ್ತಾನೆ, ಈ 3 ಜನರು ಅವನನ್ನು ಆಗಿ ಹೋದ್ರಲ್ಲ, ಅದರಲ್ಲಿ ಯಾರು ನೆರೆಯವನಾಗ್ತಾನೆ ಅಂತೇಳಿ ಅಂದಾಗ ಅಲ್ಲಿ ಯಾವುದು ರಕ್ತ ಸಂಬಂಧ ಅವನ ಹತ್ರ ಇರಲಿಲ್ಲ. ಅವನು ಯಾರು ಅವರ ಅಣ್ಣ ತಮ್ಮಂದಿರ ಅವನು ಆಗಲಿಲ್ಲ, ಆತನ ಸಂಬಂಧಿಕನೂ ಅವನಾಗಿರಲಿಲ್ಲ. ಯಾರೋ ಒಬ್ಬನು ಅನಾಮಧೇಯ ವ್ಯಕ್ತಿಗೆ ಆತನು ಸಹಾಯ ಮಾಡ್ತಾನಲ್ಲ, ಅವನು ನಿನ್ನ ನೆರೆಯವನು ಅಂತೇಳಿ ಹೇಳ್ತಾನೆ. ಬೇರೆ ಈ ನೀತಿಗಳು ಕ್ರೈಸ್ತರಲ್ಲದೆ ಬೇರೆ ಜಾತಿ ಯಾವುದರಲ್ಲೂ ನಾವು ನೋಡುವುದಿಲ್ಲ. ಯಾಕಂತಂದರೆ ಪ್ರೀತಿ, ಕರುಣೆ, ನೀತಿ ಪ್ರತಿಯೊಂದೊಂದು ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದೇ ಕ್ರಿಸ್ತಿಯ ಜೀವಿತವಾಗಿದೆ. ಅದಕ್ಕಾಗಿ ನಾವು ನಮ್ಮ ನೆರೆಯವನಲ್ಲದೆ, ನಾವು ಸತ್ಯವೇದದಲ್ಲಿ ಅನೇಕ ಸಲ ದೇವರೇ ಹೇಳಿದರೂ ಕೂಡ ನಾವು ಅದನ್ನು ಧಿಕ್ಕರಿಸಿ ಹೋಗ್ತೇವೆ. ಆದರೆ ಪುನಃ ಸತ್ಯವೇದ ಮುಖಾಂತರವಾಗಿ ನಾವು ಜ್ಞಾಪಕ ಮಾಡ್ತೇವೆ. ನಾವು ಮಾಡ್ತಕ್ಕಂಥ ಕಾರ್ಯ ಹೆಂಗಿರ್ಬೇಕಂತೇಳಿ ಹೋದ್ವಾರ ನಾನು ಒಂದು ವಾಕ್ಯದಲ್ಲಿ ಹೇಳಿದೆ. ಮತ್ತು 5:16 ವಚನದಲ್ಲಿ ನೋಡೋಣ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹೆಂಗಿರ್ಬೇಕು ನಾವು ಅಂತಂದರೆ, ಲೈಟ್ ಇರ್ತದೆ ನೋಡು, ಒಂದು ಲೈಟ್ ಬೆಳಕು. ಆ ಲೈಟ್ ಅಂತದೆ, ನಾನು ಬೆಳಗ್ತಿದ್ದೀನಿ ಅಂತೇಳಿ ಅದಕ್ಕೆ ಗೊತ್ತಿರೋದಿಲ್ಲಂತೆ. ಸುತ್ತ ನಾವು ಇರ್ತೀವಲ್ಲ, ಸುತ್ತ ಇದ್ದವರು ನಮಗೆ ಗುರ್ತಾಗ್ತದೆ, ಅದು ಲೈಟ್ ಸ್ವಲ್ಪ ಹೆಚ್ಚು ಪ್ರಕಾಶವಾಗಿದೆ ನೋಡು ಅಂತೇಳಿ, ಇಲ್ಲಾಂದರೆ ಅದು ಡಿಮ್ ಆಗಿದೆ ನೋಡು ಅಂತೇಳಿ ನಾವು ಹೇಳ್ತೀವಿ. ಆದರೆ ಆ ಲೈಟಿಗೆ ಗೊತ್ತಿರೋದಿಲ್ಲ. ಹಿಂದಿನ ಕಾಲದಲ್ಲಿ ಈಗೆಲ್ಲ ಮೇಳಿಗೆ ಮೇಲೆ ಮಲಗ್ತೀವಲ್ಲ, ಛತ್ತಿನ ಮೇಲೆ ಮಲಗ್ತೀವಿ. ನಾವು ಮ್ಯಾಕ್ ನೋಡಿದಾಗ 3 ಚುಕ್ಕೆಗಳು ಕಾಣ್ತದಲ್ಲ, ಕೂರಿಗ್ತಾಳು ಅಂತಿದ್ದೀವಿ. ನೀವೇನಂತಿದ್ರೆ ಗೊತ್ತಿಲ್ಲ. ಮತ್ತು ಬೆಳಗಿನ ಜಾವದಲ್ಲಿ ಒಂದು ಬೆಳ್ಳಿ ಚುಕ್ಕೆ, ಒಂದು ದೊಡ್ಡ ಚುಕ್ಕೆಯಾಗಿ ಬರ್ತದೆ. ಅದು ಬಂದ ನಂತರ ಬೆಳಗಾಗ್ತದೆ ಅಂತೇಳಿ ಪ್ರತಿಯೊಬ್ಬೊಬ್ಬರಿಗೆ ಮುಂದೆ ಬರ್ತಕ್ಕಂಥದ್ದು ಬೆಳಕು ಅಂತೇಳಿ ನಿರೀಕ್ಷೆಯಲ್ಲಿ ಇರ್ತೇವೆ. ಆದರೆ ಪ್ರಿಯರೇ, ಅನೇಕ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಮಿನುಗ್ತದೆ ಅಂತೇಳಿ ಯಾವ ರೀತಿಯಿಂದ ನಾವು ಅದನ್ನು ಗುರುತಿಸ್ತೇವೋ ಅದೇ ಪ್ರಕಾರವಾಗಿ ನಮ್ಮ ಜೀವಿತ ಗುರುತಿಸುವಂಥ ರೀತಿಯಲ್ಲಿ ಇರಬೇಕು. ನಾವು ಕ್ರೈಸ್ತತ್ವದ ನೀತಿಗಳನ್ನು ಅನುಸರಿಸಿ ನಡೆದರೆ, ಇನ್ನೊಬ್ಬನನ್ನು ಪ್ರೀತಿಯಿಂದ ಕಂಡ್ರೆ, ಇನ್ನೊಬ್ಬನನ್ನು ಕರುಣೆಯಿಂದ ಕಂಡ್ರೆ, ಇನ್ನೊಬ್ಬನಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡ್ರೆ ಅದು ಏನಂತಂದರೆ ಬೆಳಕಿನ ಉಪಾಧಿಯಲ್ಲಿ ಇರ್ತದೆ. ಆ ಬೆಳಕು ನಮಗೆ ಕಾಣದೇ ಇದ್ದರೆ ಅದು ಎಲ್ಲರಿಗೆ ಅದು ಪ್ರಕಾಶ ಕೊಡ್ತದೆ. ಆ ರೀತಿಯಿಂದ ನಿಮ್ಮ ಜೀವಿತ ಇರಲಿ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಕೊನೆಯದಾಗಿ ಗಲಾತ್ಯ 2:20 ನೋಡೋಣ. ಆಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನೊಳಗೆ ಜೀವಿಸುತ್ತಾನೆ. ದೇವಕುಮಾರನ ಮೇಲಣ ನಂಬಿಕೆಯಲ್ಲೇ. ಇಷ್ಟು ದಿವಸ ನಾವು ಹೆಂಗೆ ಜೀವಿಸ್ತಿದ್ವಿ ಅಂತಂದರೆ, ಇವು ಯಾವ ನೀತಿಗಳು ನಮಗೆ ಗೊತ್ತಿರಲಿಲ್ಲ. ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಜೀವನ ಮಾಡ್ತಿದ್ದೆವು. ಯಾವಾಗ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದು ಈ ನೀತಿಗಳನ್ನು ನಾವು ಅನುಸರಿಸಿದ್ದೀವಿ ಅಂತಂದರೆ, ಮೊದಲಿನ ಜೀವಿತ ಅಂತಕ್ಕಂಥ ನಮ್ಮ ದೇಹ ಅದು ಸತ್ತೋಯ್ತು. ಈಗ ಏನು ಜೀವಿಸ್ತಾ ಇದೆ ನಿನ್ನ ಹತ್ರ ಅಂತಂದರೆ, ಕ್ರಿಸ್ತಿಯ ಜೀವನ ನಿನ್ನಲ್ಲಿ ಜೀವಿಸ್ತಾ ಇದೆ. ಆತನ ಜೀವಿತ ನನ್ನಲ್ಲಿ ಜೀವಿಸಿದಾಗ ನನ್ನ ಪ್ರತಿಯೊಂದೊಂದು ಕ್ರಿಯೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಲಕ್ಷಣ ಪ್ರತಿಯೊಂದೊಂದು ಬದಲಾವಣೆ ಆಗ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಕೊರಿಂಥದವರಿಗೆ ಬರೆದಿರ್ತಕ್ಕಂಥ 2ನೇ ಪತ್ರಿಕೆಯಲ್ಲಿ 5:17 ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. 2ನೇ ಕೊರಿಂಥ 5:17, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತೇಳಿ. ಯಾವಾಗ ನಮ್ಮ ಜೀವಿತ, ಹಳೆಯ ಜೀವಿತ ಕಳೆದು ಹೋಯಿತೋ, ಯಾವಾಗ ನಾವು ಕ್ರಿಸ್ತನನ್ನು ಅನುಸರಿಸಿದೆವೋ, ಯಾವಾಗ ಆತನ ಜೀವಿತವನ್ನು ನಾವು ಹೊಂದಿಕೊಂಡೆವೋ, ನಮ್ಮ ಜೀವಿತ, ಹಳೆಯ ಜೀವಿತ ಎಲ್ಲ ಬದಲಾವಣೆ ಹೊಂದಿ ಹೊಸ ಪರಿಶುದ್ಧ ಜೀವಿತವಾಗಿ ಸಮಾಜಕ್ಕೆ, ಕುಟುಂಬಕ್ಕೆ, ತಂದೆ ತಾಯಿಗಳಿಗೆ ಮತ್ತು ಸಭೆಗೆ ಪ್ರತಿಯೊಂದೊಂದಕ್ಕೂ ಲಾಭದಾಯಕವಾಗಿರ್ತಕ್ಕಂಥ ಜೀವಿತ ಅದು ನಮ್ಮದಾಗಿರ್ತದೆ ಅಂತೇಳಿ ಇವತ್ತಿನ ಸಂದೇಶದ ಮುಖಾಂತರವಾಗಿ ನಾವು ಅದನ್ನು ಮನನ ಮಾಡಿಕೊಳ್ಳೋಣ. ನಮ್ಮ ಜೀವಿತ, ನಮ್ಮ ಕುಟುಂಬ ಯಾವ ಜೀವಿತಕ್ಕೆ ಹೋಲಿಕೆಯಾಗಿದೆ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಈ ಲೋಕದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು